ಹೇ ಆಲ್, ಇವತ್ತು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಗೈಸ್. ಸೊ ಔಟ್ಸೈಡಿಂದ ಫುಡ್ ತರಿಸಿದ್ದೆ. ಏನು ಫುಡ್ ತರಿಸಿದ್ದೆ, ಯಾಕೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ನೋಡಿ ಈ ವ್ಲಾಗ್ನ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ ಎದ್ದು ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹೆಚ್ಚಿಟ್ಟಿತ್ತು. ಆ್ಯಂಡ್ ಇದಕ್ಕೇನು ಒಂದು ಟಿಪ್ಸ್ ಹೇಳ್ತೀನಿ ಅಂದರೆ, ಬೆಂಡೆಕಾಯಿನ ರಾತ್ರಿನೇ ತೊಳೆದು ಒರೆಸ್ಬಿಟ್ಟು ಇಟ್ಬಿಡಿ, ಓಕೆನಾ. ಸೊ ಬೆಳಗ್ಗೆ ಎದ್ದಾಗ ಏನಾಗುತ್ತೆ, ಈಸಿಯಾಗಿ ನೀವು ಕಟ್ ಮಾಡಿಬಿಟ್ಟು ಸೀದಾ ಬೆಂಡೆಕಾಯಿ ಪಲ್ಯ ಮಾಡ್ಬೋದು. ಅದೊಂಥರ ಗಮ್ ಥರ ಬರುತ್ತಲ್ಲ ಗೈಸ್, ಅದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಅಮ್ಮ ಮಾಡ್ತಿದ್ದಾರೆ ಬೆಂಡೆಕಾಯಿ ಪಲ್ಯ ಎಲ್ಲ. ಒಂಚೂರು ಏನೋ ಹರಡಿಲ್ಲ ನೋಡಿ, ನಾನು ಮಾಡ್ತಿದ್ದರೆ ಇಷ್ಟೊತ್ತಿಗೆ ಇದೆಲ್ಲ ತುಂಬೋಗಿ ಇನ್ನೂ ಜಾಗ ಸಾಲ್ತಿರ್ಲಿಲ್ಲ. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಗೈಸ್, ಬೆಂಡೆಕಾಯಿ ಗ್ರೇವಿ. ಐ ಲೈಕ್ ಇಟ್ ವೆರಿ ಮಚ್. ಒಬ್ಬೊಬ್ಬರು ಡ್ರೈ ರೋಸ್ಟ್ ಕೂಡ ಮಾಡ್ತಾರೆ ಬೆಂಡೆಕಾಯಿ ಪಲ್ಯ ಥರ, ಚೆನ್ನಾಗಿರುತ್ತೆ ಅದು. ಬಟ್ ನಂಗೆ ಈ ಥರದ್ದು ಮಸಾಲೆ ತುಂಬ ಇಷ್ಟ. ನಮ್ಗೆ ಇಷ್ಟವಾಗಿರೋ ಫುಡ್ ತಿನ್ಬೇಕಾದ್ರೆ ಸಿಗೋ ಅಂಥ ಖುಷಿನೇ ಬೇರೆ ಅಲ್ವಾ ಗೈಸ್. ಆಚೆ ಕಡೆ ಹೋಗಿ ರೆಸ್ಟೋರೆಂಟಲ್ಲಿ ತಿನ್ನೋದು ದ್ಯಾಟ್ ಈಸ್ ಫೈನ್, ಬಟ್ ಮನೇಲೇ ಇಷ್ಟವಾಗಿರೋ ಅಂಥದ್ದನ್ನ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಈ ಥರ ತಿನ್ಬೇಕಾದ್ರಂತೂ ಒಂಥರ ತೃಪ್ತಿ ಅನಿಸುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ತಿಂಡಿ ಆಯಿತು. ನೆಕ್ಸ್ಟ್ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡಿದೆ. ಸಂಜೆ ಹಾಗೆ ಒಂದು ರೌಂಡ್ ವಾಕ್ ಹೋಗಿದೆ ಗೈಸ್. ಬೆಳಕು ಕೊಡುತ್ತೆ. ಕಾಣಲ್ಲ ಫೇಸ್ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಲೈಟ್ಸ್ಗೆ ಕಾಣ್ತಾ ಇದೆ. ಒಂದೊಂದು ಹತ್ರ ಕತ್ಲೆ ಇರುತ್ತೆ, ಒಂದೊಂದು ಹತ್ರ ಲೈಟ್ಸ್ ಇತ್ತು. ನೋಡ್ಕೊಂಡು ತಗೊಂಡೆ, ಸ್ಪೈಸ್ ಕ್ಯಾಂಡೀಸು ಬೇಕಿತ್ತು ತಗೊಂಡೆ. ಈವ್ನಿಂಗ್ ವಾಕಿಂದ ಬರೋಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿತ್ತು, ನೋಡ್ತಾ ಇದ್ದೀರಾ ನೀವೇ. ಸೊ ವಾಕಿಂದ ಬಂದಮೇಲೆ ನೆಕ್ಸ್ಟ್ ಏನಂತ ಅಂದರೆ, ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಬಂದೆ ಗೈಸ್ ಮನೆಗೆ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಿ ಸಾಕಾಗಿ ಮೆಹಂದಿನ ಕಲಸಿಟ್ಕೋಬೇಕಿತ್ತು. ಅದಕ್ಕೋಸ್ಕರ ಟೀನ ಕುದಿಸ್ಕೊತಿದ್ದೆ, ಟೀ ಪೌಡರ್ ಬದಲು. ಸೊ ಟೀ ಬ್ಯಾಗ್ ರೂಷ್ ಅಂತ ಬರುತ್ತೆ, ಸೊ ಇದನ್ನು ಹಾಕಿದ್ದೀನಿ ನಾನು. ಎಸ್ ಇವತ್ತು ಅಡುಗೆ ಮಾಡೋಕ್ಕೆ ಮೂಡ್ ಇರಲಿಲ್ಲ, ಹಾಗಾಗಿ ಆನ್ಲೈನಲ್ಲಿ ತರಿಸಿದ್ದೀನಿ. ಯಾಕೋ ಟಯರ್ಡ್ ಆದಂಗಿದೆ, ಅದಕ್ಕೋಸ್ಕರ. ಬಿರಿಯಾನಿ ತರಿಸಿದ್ದೀನಿ ಗೈಸ್. ಆ್ಯಂಡ್ ಚಿಕನ್ ಲಾಲಿಪಾಪ್ ಬಿಸಿ ಬಿಸಿ ಇದೆ ಎಲ್ಲ, ಜೊತೆಗೆ ಚಿಕನ್ ಕಬಾಬ್ನೂ ತರಿಸಿದ್ದೀನಿ ಗೈಸ್. ಏನಾಯಿತು ಗೊತ್ತಾ, ಇವತ್ತು ಪಕ್ಕದ ಬಿಲ್ಡಿಂಗು ಹೋಗ್ಬಿಟ್ಟಿದ್ದಾನೆ, ಕೂಗ್ತಿದ್ದೀನಿ, ಕೇಳಿಸ್ತಾನೆ ಇಲ್ಲ ಅವನಿಗೆ. ಮತ್ತು ಕಾಲು ಮಾಡ್ತಿದ್ದೀನಿ, ಅದನ್ನು ಸೈಲೆಂಟ್ಗೆ ಇಟ್ಕೊಂಡವನೇ. ಆಮೇಲೆ ಬಂದ, ಸದ್ಯ ಯಾರೂ ಇಸ್ಕೊಂಡಿಲ್ಲ, ಯಾಕಂದರೆ ಆರ್ಡರ್ ಡೆಲಿವರ್ಡ್ ಅಂತ ಹಾಕ್ಬಿಟ್ಟಿದ್ದಾನೆ. ಆಮೇಲೆ ಮತ್ತೆ ಅದೆಲ್ಲ ಕಂಪ್ಲೇಂಟ್ ಮಾಡಿ ಅದು ಬೇರೆ ತಲೆನೋವು ಆಗ್ತಿತ್ತು ಗೈಸ್. ಹಾಕ್ಕೊಂಡಿದ್ದೀನಿ. ಎಗ್ ಕೂಡ ಕೊಟ್ಟಿದ್ದಾರೆ, ಗುಡ್ ಕ್ವಾಂಟಿಟಿ, ಚೆನ್ನಾಗಿದೆ. ಸೊ ಕಬಾಬ್, ಲಾಲಿಪಾಪ್, ಬಿರಿಯಾನಿ, ಎಗ್. ಗೈಸ್ ಊಟ ಆಯಿತು, ಕ್ಯಾಂಡಿ ತಿಂತೀನಿ. ಸೊ ದಿಸ್ ಒನ್ ಗೈಸ್, ಸ್ಟ್ರಾಬೆರಿ ತೊಗೊಂಡೆ, ಚೆನ್ನಾಗಿದೆ. ಸ್ಮೆಲ್ಲೇ ಚೆನ್ನಾಗಿದೆ, ಸ್ಟ್ರಾಬೆರಿದು ಚೆನ್ನಾಗಿದೆ. ನಾನ್ ವೆಜ್ ತಿಂದಮೇಲೆ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮ್ ಅಥವಾ ಕೂಲ್ ಡ್ರಿಂಕ್ಸ್ ಏನಾದರೂ ಇದ್ದರೆ ಕಂಪ್ಲೀಟ್ ಆದಾಗ ಅನಿಸುತ್ತೆ ಊಟ. ಇದಾಗಿತ್ತು ನನ್ನ ಸಿಂಪಲ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಾನ್ ವೆಜ್ ತಿಂದಮೇಲೆ ನಿಮಗೂ ಕೂಡ ಐಸ್ ಕ್ರೀಮ್ ತಿನ್ನೋದು ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಥ್ಯಾಂಕ್ ಯು ಆಲ್, ಬಾಯ್.